ಅಂತ ಬಂದಾಗ ಈ ಮೆಹಂದಿ ಇದೆಯಲ್ಲ, ಈ ಮೆಹಂದಿಯನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಅದು ಹಸಿರೇ, ಅದು ಅಷ್ಟೇ. ಹಸಿರು ಎಲೆ ಅರೆದರೆ ಕೆಂಪು ಆಗ್ತದೆ, ಇಟ್ಕೊಂಡ್ರೆ ಕೆಂಪು ಆಗ್ತದೆ. ಎಷ್ಟೆಷ್ಟು ಕೆಂಪು ಆಗ್ತದೆ ಅಷ್ಟೆಷ್ಟು ನಿನ್ನ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾರೋ ನಿಜವೋ ಗೊತ್ತಿಲ್ಲ, ಅದನ್ನು ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಸೀತಾದೇವಿ ಅಶೋಕವನದಲ್ಲಿ ಇದ್ದಾಗ ತಾನು ಯಾರ ಮುಂದೆನಾದ್ರು ಕತೆ ಹೇಳಬೇಕಲ್ಲ. ನನ್ನ ರಾಮಚಂದ್ರ ದೇವರು ನನಗೆ ಹಿಂಗಾದೆ, ರಾವಣ ಅನ್ಯಾಯವಾಗಿ ನನ್ನ ಹೊತ್ಕೊಂಡ್ಬಂದಿಲ್ಲಿಟ್ಟ, ನಾನು ಭಾಳ ದುಃಖಿತಲಾಗಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಬೇಕು. ರಾಕ್ಷಸರೆಲ್ಲ ಮಲಗಿಬಿಡ್ತಿದ್ರು ಬೆಳಗ್ಗೆ ಹೊತ್ತು, ರಾತ್ರಿ ಮಾತ್ರ ಎದ್ದಿರೋದು ಈ ಹೊಟ್ಟೆ ಒರೆಸೋಕ್ಕೆ. ಇವಳೇನು ಮಾಡ್ತಿದ್ಲು, ಒಂದು ಗಿಡನ ನೋಡಿ ಹೇಳ್ತಾ ಇದ್ಲು. ಆ ಗಿಡ ಹೀಗೀಗಂತಿತ್ತಂತೆ. ಅದಕ್ಕೂ ಜೀವ ಇದೆ, ಮೆಹಂದಿ ಗಿಡಕ್ಕೂ ಜೀವ ಇದೆ. ಸರಿ, ಹೀಗೀಗ ಆಡ್ತಿರ್ಬೇಕಾದ್ರೆ ಅದು ಏನೋ ನನ್ನ ಮಾತು ಕೇಳ್ತಿದೆ ಅಂತ ಅದು ಗಾಳಿಗಾಡಿತೋ ಇವಳು ಮಾತಿಗಾಡಿತೋ ನಂತರ ಪ್ರಶ್ನೆ. ಹೇಳ್ತಾನೇ ಇದ್ಲು, ಏನೋ ಒಂದು ಕತೆ ಹೇಳಬೇಕು, ದಿನನಿತ್ಯದ ಕತೆ, ಹನುಮಂತ ದೇವರು ಬಂದಂಥದ್ದು, ತಾನು ಮಾಡಿದಂಥ ಈಗೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಕಥೆಯನ್ನು ಹೇಳಬೇಕಾದ್ರೆ ಅದು ಹಿಂಗೆ ಆಡ್ತಿತ್ತಂತೆ. ಕೊನೆಗೆ ರಾಮಚಂದ್ರ ದೇವರು ಬಂದು ರಾವಣನ ಕುಂಭಕರ್ಣ ಎಲ್ಲರನ್ನು ಸಂಹಾರ ಮಾಡಿ, ಸೀತಾ ನಿನಗೇನು ಬೇಕು ಹೇಳು ಅಂದಾಗ, ನನಗೆ ಈ ಗಿಡ ನಾನು ಕಷ್ಟದಲ್ಲಿದ್ದಾಗ ನನ್ನ ಮಾತೆಲ್ಲ ಕೇಳ್ತು ದೇವ್ರೆ, ಇದಕ್ಕೆ ಏನಾರು ಒಂದು ಅನುಗ್ರಹ ಮಾಡಿರಿ ಅಂತ ಕೇಳಿದ್ರಂತೆ. ಅಷ್ಟೇ ತಾನೇ, ಮದುವೆ ಒಂದು ಶುಭ ಸಮಾರಂಭದಲ್ಲಿ ಮೊಟ್ಟ ಮೊದಲ ಶಾಸ್ತ್ರ ಈ ಮೆಹಂದಿ ಶಾಸ್ತ್ರವೇ ಆಗಲಿ. ಹೋಗು ನೋಡಿ, ಇವತ್ತು ಮೆಹಂದಿ ಶಾಸ್ತ್ರ ಅಂತಲೇ ಅದು ಉತ್ತರ ಭಾರತದಲ್ಲಿ ಭಾಳ ಪ್ರಸಿದ್ಧ. ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಕಾರ್ಯಕ್ರಮ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಳ್ತಿರಲ್ಲ, ಆ ಶಾಸ್ತ್ರದಲ್ಲಿ ಎಲ್ಲರಿಗೂ ಈ ಮೆಹಂದಿಯನ್ನು ಅರೆದು ಮೆಹಂದಿ ಶಾಸ್ತ್ರ ಮಾಡೋದೇ ಒಂದು ದಿವಸವೇ ಅದಕ್ಕಾಗಿ ಇಟ್ಕೊಳ್ತಾರೆ. ದೇವರ ಸಮಾರಾಧನೆ ಅಂತ ಮಾಡ್ತೀವಿ. ದೇವರ ಸಮಾರಾಧನೆ ಬೆಳಿಗ್ಗೆ ಈ ಕಾರ್ಯಕ್ರಮ ಹೆಣ್ಣುಮಕ್ಕಳೆಲ್ಲ ಸೇರಿಕೊಂಡು ಮೆಹಂದಿ ಶಾಸ್ತ್ರ ಮಾಡ್ತಾರೆ. ಸೊ ಒಂದೊಂದು ಹಸಿರಿಗೂ